ಮಾನ್ಯ ಅಧ್ಯಕ್ಷರೇ, ನಮ್ಮ ಮಾಜಿ ಸಚಿವರು, ಹಿರಿಯ ನಾಯಕರು ರೇವಣ್ಣವರು, ಮಂಜುವರು ಇಬ್ಬರು ಈ ವಿಚಾರದಲ್ಲಿ ಗಮನ ಸೆಳೆದಿದ್ದಾರೆ. ನನಗೆ ಒಂದು ಆಶ್ಚರ್ಯ, 94ರಿಂದ ಇಲ್ಲಿವರೆಗೂ ಸುದೀರ್ಘವಾಗಿ ನಮ್ಮ ರೇವಣ್ಣ ಸಾಹೇಬ್ರೆ ಅಲ್ಲಿ ಶಾಸಕರು, ಆಮೇಲೆ ಯಾವ ಸರ್ಕಾರ ಬಂದರೂ ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರು ಬೇರೆ, ಅದರಲ್ಲೇನು ನೋ ಡೌಟ್. ಈಗೇನಾರ ಸಣ್ಣ ಪುಟ್ಟ ಗೊತ್ತಿಲ್ಲ ಇನ್ವಾಲ್ವ್ ಆಗ್ತಾರೋ ಇಲ್ವೋ, ಇಲ್ಲಿವರೆಗೆ ಅಂತೆ ಒಪ್ತೀಯಲ್ಲಪ್ಪ. ಹಾಂ, ಅವರು ಒಪ್ಪಿದ್ರು, ಅವರ ಸಭಾನಾಯಕರು ಇಲ್ಲಿವರೆಗೆ ಸಚಿವರು. ಇದನ್ನು ಯಾಕೆ ಇಲ್ಲಿಗಂಟ ಬಿಟ್ಕೊಂಬಂದಿರೋ ಗೊತ್ತಿಲ್ಲ, ಸಚಿವರು ಇಲ್ಲ, ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಖಂಡಿತ ನಮ್ಮ ಸರ್ಕಾರ ಈ ವಿಚಾರದಲ್ಲಿ ಕ್ಯಾಬಿನೆಟ್ ಮುಂದೆ ಸಬ್ ಕಮಿಟಿ ಇದೆ, ಯಾರ್ಯಾರು ಬ್ಯಾಲೆನ್ಸ್ ಇದೆ, ಒನ್ ಟೈಮ್ ಸೆಟ್ಲು ಮಾಡೋರು, ಕೋರ್ಟು ಕೇಸು ಇವೆಲ್ಲ ಹೋದರೆ ರಿಕವರಿ ಮಾಡಲಿಕ್ಕಾಗಲ್ಲ, ಇವ್ರ ಹತ್ರ ದುಡ್ಡು ಕಟ್ಟಿಸ್ಲಿಕ್ಕಾಗಲ್ಲ, ಒನ್ ಟೈಮ್ ಸೆಟ್ಲು ಮಾಡಿ ಪೂರ್ಣ ಪ್ರಮಾಣದಲ್ಲಿ ದುಡ್ಡನ್ನು ಕಟ್ಟಿಸ್ಬೇಕು ಅಂತ, ಜೊತೆಗೆ ಸರ್ಕಾರಕ್ಕೂ ಅನುಕೂಲ ಆಗುತ್ತೆ ಅಂತಾರೆ. ಒಂದು ಸೆಟ್ಲ್ಮೆಂಟ್ ಮಾಡೋದಿಲ್ಲ, ನಾನು ಸುಮ್ಮನೆ ಸೆಟ್ಲ್ಮೆಂಟ್ ಮಾಡಕ್ ಹೋಗ್ಬೇಡಿ. ಹೇಳ್ತೀನಿ, ರಾಜ್ಯದಲ್ಲೆಲ್ಲ ಹೇಳಿದ್ರಲ್ಲ, ರಾಜ್ಯದಲ್ಲೆಲ್ಲ ಈ ತರ ಇದೆ. ಇಲ್ಲಿ ಇವ್ರು ಪರ್ಟಿಕ್ಯುಲರ್ ಆಗಿ ಏನ್ ಬಾಕಿ ಬರಬೇಕು ಅದನ್ನ ನಾವು ವಸೂಲಿ ಮಾಡ್ತೀವಿ, ಅದರಲ್ಲಿ ಎಣ್ಣೆ ಮಾತಿಲ್ಲ, ವಸೂಲಿ. ನೀನು ಮಂತ್ರಿ ಆಗಿದ್ದಾನೆ, ಯಾಕಣ್ಣ ಹೇಳಪ್ಪ, ಸ್ವಲ್ಪ ಸಮಾಧಾನ ಆಗಿರೋಣ. ಸೊ ವಸೂಲಿ ಮಾಡೋದ್ರಲ್ಲಿ ಎರಡನೇ ಮಾತಿಲ್ಲ, ಖಂಡಿತ ಆದಷ್ಟು ಬೇಗ ಅವ್ರ ಮೇಲೆ ಕ್ರಮ ತಗೊಂಡು ವಸೂಲಿ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಮಾಜಿ ಸಚಿವರು, ಹಿರಿಯ ನಾಯಕರು ರೇವಣ್ಣವರು, ಮಂಜುವರು ಇಬ್ಬರು ಈ ವಿಚಾರದಲ್ಲಿ ಗಮನ ಸೆಳೆದಿದ್ದಾರೆ. ನನಗೆ ಒಂದು ಆಶ್ಚರ್ಯ, 94ರಿಂದ ಇಲ್ಲಿವರೆಗೂ ಸುದೀರ್ಘವಾಗಿ ನಮ್ಮ ರೇವಣ್ಣ ಸಾಹೇಬ್ರೆ ಅಲ್ಲಿ ಶಾಸಕರು, ಆಮೇಲೆ ಯಾವ ಸರ್ಕಾರ ಬಂದರೂ ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರು ಬೇರೆ, ಅದರಲ್ಲೇನು ನೋ ಡೌಟ್. ಈಗೇನಾರ ಸಣ್ಣ ಪುಟ್ಟ ಗೊತ್ತಿಲ್ಲ ಇನ್ವಾಲ್ವ್ ಆಗ್ತಾರೋ ಇಲ್ವೋ, ಇಲ್ಲಿವರೆಗೆ ಅಂತೆ ಒಪ್ತೀಯಲ್ಲಪ್ಪ. ಹಾಂ, ಅವರು ಒಪ್ಪಿದ್ರು, ಅವರ ಸಭಾನಾಯಕರು ಇಲ್ಲಿವರೆಗೆ ಸಚಿವರು. ಇದನ್ನು ಯಾಕೆ ಇಲ್ಲಿಗಂಟ ಬಿಟ್ಕೊಂಬಂದಿರೋ ಗೊತ್ತಿಲ್ಲ, ಸಚಿವರು ಇಲ್ಲ, ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಖಂಡಿತ ನಮ್ಮ ಸರ್ಕಾರ ಈ ವಿಚಾರದಲ್ಲಿ ಕ್ಯಾಬಿನೆಟ್ ಮುಂದೆ ಸಬ್ ಕಮಿಟಿ ಇದೆ, ಯಾರ್ಯಾರು ಬ್ಯಾಲೆನ್ಸ್ ಇದೆ, ಒನ್ ಟೈಮ್ ಸೆಟ್ಲು ಮಾಡೋರು, ಕೋರ್ಟು ಕೇಸು ಇವೆಲ್ಲ ಹೋದರೆ ರಿಕವರಿ ಮಾಡಲಿಕ್ಕಾಗಲ್ಲ, ಇವ್ರ ಹತ್ರ ದುಡ್ಡು ಕಟ್ಟಿಸ್ಲಿಕ್ಕಾಗಲ್ಲ, ಒನ್ ಟೈಮ್ ಸೆಟ್ಲು ಮಾಡಿ ಪೂರ್ಣ ಪ್ರಮಾಣದಲ್ಲಿ ದುಡ್ಡನ್ನು ಕಟ್ಟಿಸ್ಬೇಕು ಅಂತ, ಜೊತೆಗೆ ಸರ್ಕಾರಕ್ಕೂ ಅನುಕೂಲ ಆಗುತ್ತೆ ಅಂತಾರೆ. ಒಂದು ಸೆಟ್ಲ್ಮೆಂಟ್ ಮಾಡೋದಿಲ್ಲ, ನಾನು ಸುಮ್ಮನೆ ಸೆಟ್ಲ್ಮೆಂಟ್ ಮಾಡಕ್ ಹೋಗ್ಬೇಡಿ. ಹೇಳ್ತೀನಿ, ರಾಜ್ಯದಲ್ಲೆಲ್ಲ ಹೇಳಿದ್ರಲ್ಲ, ರಾಜ್ಯದಲ್ಲೆಲ್ಲ ಈ ತರ ಇದೆ. ಇಲ್ಲಿ ಇವ್ರು ಪರ್ಟಿಕ್ಯುಲರ್ ಆಗಿ ಏನ್ ಬಾಕಿ ಬರಬೇಕು ಅದನ್ನ ನಾವು ವಸೂಲಿ ಮಾಡ್ತೀವಿ, ಅದರಲ್ಲಿ ಎಣ್ಣೆ ಮಾತಿಲ್ಲ, ವಸೂಲಿ. ನೀನು ಮಂತ್ರಿ ಆಗಿದ್ದಾನೆ, ಯಾಕಣ್ಣ ಹೇಳಪ್ಪ, ಸ್ವಲ್ಪ ಸಮಾಧಾನ ಆಗಿರೋಣ. ಸೊ ವಸೂಲಿ ಮಾಡೋದ್ರಲ್ಲಿ ಎರಡನೇ ಮಾತಿಲ್ಲ, ಖಂಡಿತ ಆದಷ್ಟು ಬೇಗ ಅವ್ರ ಮೇಲೆ ಕ್ರಮ ತಗೊಂಡು ವಸೂಲಿ ಮಾಡ್ತೀವಿ.